ಅದಕ್ಕೆ ದೇವರು ನನ್ನ ಹೃದಯದಲ್ಲಿ ಪ್ರೇರೇಪಣೆ ಮಾಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳು. 10 ನಿಮಿಷ ದೇವರ ವಾಕ್ಯವನ್ನು ಕೇಳಿ ದೇವರ ನೆನಪಿನಲ್ಲಿ ಮಲಗಿ ಮುಂಜಾನೆ ಎದ್ದವೇಳೆ ದೇವರ ಚಿತ್ತವಾದರೆ ಪ್ರಾರ್ಥನೆ ಮಾಡಿಕೊಳ್ಳ. ಭೂಪರ ಲೋಕಗಳನ್ನು ಉಂಟು ಮಾಡಿದಂತಹ ನನ್ನ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ರಾತ್ರಿಯ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ತಂದೆ ಹೇಳುವಾಗ ಪರಿಶುದ್ಧಾತ್ಮನ ಸಹಾಯವನ್ನು ಒದಗಿಸಿಕೊಳ್ಳಿ. ಕೇಳುವಂಥ ನಿಮ್ಮ ಮಕ್ಕಳು ದೇವರೇ, ನಿಮ್ಮ ಮಾತಿನ ಗೂಢಾರ್ಥಗಳನ್ನು ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆ ದೇವರೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಿಮ್ಮ ಮಾತುಗಳನ್ನು ಕೇಳುವಂಥ ಕಿವಿಗಳು, ಗ್ರಹಿಸುವಂಥ ಹೃದಯಗಳು ತಂದೆ ಹೇಳುವ ಸಮಯದವರೆಗೂ ಜಾಗೃತಿಯಿಂದ ನೋಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಈ ನನ್ನ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ಬಿಡುವ ತಂದೆ. ಎಲ್ಲರಿಗೂ, ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಮತ್ತು ದೈವ ಸೇವಕರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳು. ಕೀರ್ತನೆಗಳು 17ನೇ ಅಧ್ಯಾಯ 14ನೇ ವಚನದಲ್ಲಿ ಕೆಳಗಡೆ ಭಾಗವನ್ನು ನೋಡಿಕೊಳ್ಳೋಣ. ಕೀರ್ತನೆ 17 14ನೇ ವಚನ ಕೆಳಗಡೆ ಭಾಗ. ಯೆಹೋವನೇ ಇಹಲೋಕವೇ ತಮ್ಮ ಪಾಲೆಂದು ನಂಬಿದ ನರರಿಗೆ ಸಿಕ್ಕದಂತೆ ನಿನ್ನ ಕೈಯಿಂದ ನನ್ನನ್ನು ತಪ್ಪಿಸು. ಓಕೆ, ನಾವು ನೋಡಿಕೊಳ್ಳುವಂಥ ಭಾಗ ಈಗ ಕೆಳಗಡೆ ಇರುವಂಥ ವಚನದಲ್ಲಿ. ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿದೆಯಲ್ಲ, ಅವರು ಸಂತಾನ ವೃದ್ಧಿ ಹೊಂದಿ ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ಏನು ಹೇಳ್ತಾ ಇದ್ದಾರೆ ದೇವರು? ಮತ್ತೊಂದ್ಸರಿ ಓದ್ತೀನಿ. ನಿನ್ನ ಐಶ್ವರ್ಯದಿಂದ, ದೇವರ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದೀಯಲ್ಲ, ಅವರು ಸಂತಾನ ವೃದ್ಧಿಯನ್ನು ಹೊಂದಿ ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ದೇವರು ಐಶ್ವರ್ಯವಂತನು. ದೇವರ ಹೆಸರು ಇನ್ನೊಂದೇನೆಂದರೆ ಇರುವಾತನಂದರೆ ಕೆಲವರು ಹೇಳ್ಕೊತಾರೆ, ಎಷ್ಟು ಐತೆ ನಿಮಗೆ ಆಸ್ತಿ ಅಂತ ಅಂದರೆ, ಅಲ್ಲೊಂದು ಬಿಲ್ಡಿಂಗ್ ಇದೆ, ಇಲ್ಲೊಂದು ಫ್ಲ್ಯಾಟ್ ಇದೆ, ಅಲ್ಲೂ ಕೆಲವೊಂದು ಎಕರೆ ಮಾಡಿದ್ದೀನಿ, ಇಷ್ಟು ಕಾರ್ ಇದೆ, ಇಷ್ಟು ಬಂಗ್ಲೆ ಇದೆ ಅಂತ ಹೇಳ್ಕೊತಾರೆ. ಇದೆ ಇಷ್ಟಿದೆ ನನ್ನ ಹತ್ರ ಆಸ್ತಿ ಅಂತ ಹೇಳ್ಕೊತಾರೆ. ದೇವರು ಯಾರಾಗಿದ್ದಾರೆ? ಇರುವಾತನು ಅಂದರೆ ಐಶ್ವರ್ಯವಂತನ ಬೇರೆ. ದೇವರು ಏನು ಮಾಡಿದ್ದಾರೆ ಅಂದರೆ, ಅವರ ಹೊಟ್ಟೆಯನ್ನು ಐಶ್ವರ್ಯದಿಂದ ತುಂಬಿದಾರಂತೆ, ಅವರು ಮಿಕ್ಕಿದ ಆಸ್ತಿ ಅಂತ ಮಕ್ಕಳಿಗೆ ಬಿಡ್ತಾರಂತೆ. ಪ್ರೇರೆ, ದೇವರು ತುಂಬ ಕೋಟ್ಯಾಧೀಶ್ವರು. ಈ ಜಗತ್ತಲ್ಲಿ ಒಬ್ಬನಿಗೆ ಎಷ್ಟೋ ಎಕರೆ ಇರ್ಬೋದು ಬೇರೆ. ನಮ್ಮ ಬೆಂಗಳೂರಿಂದ ಹಿಡಿದು ಕಾಣತ್ಕೊಂಟೆಯಿಂದ ಹಿಡಿದು ನಮ್ಮ ಬೆಂಗಳೂರು ಪ್ರಾಂತ್ಯದಲ್ಲಿ ಕೆಂಗೇರಿವರೆಗೂ ಕೆಲವ್ರದ್ದು ಇರುತ್ತೆ ಬೇರೆ ಆಸ್ತಿ. ದೇವರು ಈ ಆಸ್ತಿ ಕೊಟ್ಟವರಲ್ಲ, ಅದಕ್ಕೆ ಐಶ್ವರ್ಯವಂತರು, ಯಜಮಾನನು. ಅಂದರೆ ದೇವರು ಭೂಮಿಗೆ ಉಂಟು ಮಾಡಿದಾಗ ಅದಕ್ಕೆ ಪೇಪರ್ಗಳು ಇರಲಿಲ್ಲ ಬೇರೆ. ಮನುಷ್ಯರು ಬೆಳೀತಾ ತಾವು ವಾಸ ಮಾಡುವಂಥ ಸ್ಥಳಕ್ಕೆ ಒಂದು ಪೇಪರ್ಗಳನ್ನು ಮಾಡಿಕೊಂಡು ಈ ದಿನ ಐಶ್ವರ್ಯವಂತರಾಗಿದ್ದಾರೆ. ಒಳ್ಳೆಯದು. ಆದರೆ ದೇವರ ಚಿತ್ತವೇನೆಂದರೆ ಎಲ್ಲರೂ ಸರಿ ಸಮಾನವಾಗಿ ಹಂಚ್ಕೊಂಡು ತಿನ್ನಬೇಕು ಅಂತ. ಭೂಮಿ ಏನಾದರೂ ನಾವು ತಾಯಿ ಗರ್ಭದಲ್ಲಿದ್ದಾಗ ತಗೊಂಬಂದಿದ್ವಾ? ನಮ್ಮಪ್ಪ ಸಂಪಾದನೆ ಮಾಡಿದ್ದು ಕೆಲವು ಆಸ್ತಿ ಇರುತ್ತೆ, ಮಕ್ಕಳುಗಳು ಅನುಭವಿಸ್ತಾರೆ. ಓಕೆ, ಅವರಪ್ಪನಿಗೆ ಯಾರು ಕೊಟ್ಟರು? ಯೋಚನೆ ಮಾಡಿ, ಒಂಚೂರು ಯೋಚನೆ ಮಾಡೋದಕ್ಕೆ ಕಷ್ಟಪಡಿ. ಅವರಪ್ಪನಿಗೆ ಯಾರು ಆಸ್ತಿ ಕೊಟ್ಟರು? ನಮ್ಮಪ್ಪನಿಗೆ ಯಾರು ಆಸ್ತಿ ಕೊಟ್ಟರು? ನಮ್ಮಪ್ಪನಿಗೆ ಅವರಪ್ಪ ಕೊಟ್ರ? ತಾತ ಕೊಟ್ರ? ಆ ತಾತನಿಗೆ ಯಾರು ಕೊಟ್ಟರು? ತಾತರ ತಾತ ಅಂತ ಹೋದರೆ ಆದಾಮನ ತಾತ ಸಿಗ್ತಾರೆ. ಯಾರು? ಬೈಬಲಲ್ಲಿರುವಂಥ ಆದಾಮನ. ದೇವರು ಇದನ್ನ ತೋಟದಲ್ಲಿ ಅವ್ರನ್ನ ಉಂಟು ಮಾಡಿ, ಮೊದಲ ನಮ್ಮ ತಂದೆ ತಾತ ಯಾರಂದರೆ ಆದಾಮ ಹವ್ವ. ಅವ್ರನ್ನ ಉಂಟು ಮಾಡಿದ್ದರಿಂದ ಭೂಮಿ ಆಕಾಶ ಉಂಟು ಮಾಡಿ ಮನುಷ್ಯರಿಗೆ ಕೊಟ್ಟರು. ಇವರು ಹೊಟ್ಟೆ ತುಂಬಿಸ್ಕೊಂಡು ತಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ತಾರೆ. ಅಂದರೆ ದೇವರು ಎಷ್ಟು ಐಶ್ವರ್ಯವಂತರು ಅಂತ ನಾವು ಯೋಚನೆ ಮಾಡಬೇಕು ಬೇರೆ. ದೇವರು ದೊಡ್ಡವನು ಬೇರೆ, ದೊಡ್ಡವರು. ಯೋಚನೆ ಮಾಡಿ. ಒಂದು ಚಿಕ್ಕಗಿರುವಂಥ ಮನುಷ್ಯ, ಆತನಿಗೆ ಬೇಕು ಅಂತ ಎಷ್ಟು ದೊಡ್ಡ ಮನೆಯನ್ನು ಕಟ್ಕೋತಾರೆ. ಆತನು ಇದ್ದರೆ ಒಂದು ಆ ಬಾಕ್ಲ ಹತ್ರ ಬಂದರೆ ಆ ಬಾಕ್ಲೆ ದೊಡ್ಡದಾಗಿರುತ್ತೆ, ನಮಗಿಂತ ದೊಡ್ಡದಾಗಿರುತ್ತೆ. ಆದರೆ ಈ ಮನುಷ್ಯನು ತನಗೆ ಬೇಕಾಗಿರುವಂಥ ಒಂದು 10 ಜನಕ್ಕೆ ಆಗುವಂಥ ಕೆಪಾಸಿಟಿ ಯಾರಿಗಿದೆ? ಕಟ್ಟುವಂಥ ಕೆಪಾಸಿಟಿ ಮನುಷ್ಯನಿಗಿದೆ ಅಲ್ವಾ? ಕೆಲವರು ಬಿಲ್ಡಿಂಗ್ ಓನರ್ಗಳಿರ್ತಾರೆ, 20-30 ಮನೆಗಳನ್ನ ಕಟ್ಟಿಸಿ ಬಾಡಿಗೆ ಕೊಟ್ಟಿರ್ತಾರೆ. ಅವ್ರು ಇಷ್ಟೇ ಇರ್ತಾರೆ ಬೇರೆ 6 ಅಡಿ 3 ಅಡಿ. ಅವ್ರು ಎಷ್ಟು ದೊಡ್ಡ ಮನೆ ಕಟ್ಟಿಸಿರ್ತಾರೆ. ಒಬ್ಬ ಮನುಷ್ಯನೇ ಯೋಚನೆ ಮಾಡಿದ್ದು, ಒಬ್ಬ ಮನುಷ್ಯನೇ 3 ಅಡಿ 6 ಅಡಿ ಇರುವಂಥ ಮನುಷ್ಯನೇ ಇಷ್ಟು ದೊಡ್ಡ ಐಶ್ವರ್ಯಕ್ಕೆ ಒಬ್ಬನು ಯಜಮಾನನಾಗಿರ್ಬೇಕಾದ್ರೆ, ಈ ಭೂಮಿಯಲ್ಲಿರುವಂಥ ವಜ್ರದಲ್ಲಿರುವಂಥ ಚಿನ್ನದಲ್ಲಿರುವಂಥ ಬೆಳ್ಳಿಯನ್ನು, ಕ್ಯಾರೆಟ್ ಗೋಲ್ಡ್ಗಳನ್ನು, ಅದು ಮಾತ್ರವಲ್ಲದೆ ಪೆಟ್ರೋಲನ್ನು, ಡೀಸೆಲನ್ನು, ಸೀಮೆಣ್ಣೆಯನ್ನು, ಗ್ಯಾಸನ್ನು, ಸಕಲವನ್ನು ತಯಾರು ಮಾಡಿ ಮನುಷ್ಯರ ಪಾದದಲ್ಲಿ ಇಟ್ಟಿರೋರು ಯಾರು? ಐಶ್ವರ್ಯವಂತರು. ಮೊದಲನೇ ಹಣದ ಯಜಮಾನನು ಆ ತಂದೆಯಾದ ದೇವರು ಬೇರೆ. ಅದಕ್ಕೆ ಭಕ್ತನ ಹೇಳ್ತಾ ಇದ್ದಾನೆ, ದೇವರೇ, ನೀನು ಅವರ ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದಿ. ಪ್ರೇರೆ, ದೇವರ ಐಶ್ವರ್ಯ
ದೇವರ ಐಶ್ವರ್ಯ ಎಷ್ಟು ಕೋಟಿ ಇದೆ ಗೊತ್ತಾ? ಬೆಲೆ ಕಟ್ಟೋಕ್ಕಾಗುತ್ತಾ? ಅದು ಅಸಾಧ್ಯ. ಕೆಲವ್ರಿಗೆ ಎಷ್ಟು ಎಕರೆ ಜಮೀನಿದೆ, ಎಷ್ಟು ಕೋಟಿ ಆಸ್ತಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬೇರೆ ಯೋಚನೆ ಮಾಡಿ, ನಿಮ್ಗೆ ಎಷ್ಟೇ ಆಸ್ತಿ ಇದೆ ಅಂತ ಒಂದು MLAಗಳಿಗೆ ಲೆಕ್ಕ ಹಾಕಿದ್ರೆ ಅವರು ಎಲ್ಲೆಲ್ಲಿ ಆಸ್ತಿ ಮಡಗಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಅವ್ರು ರೈಡ್ ಮಾಡ್ತಾರಂತ ಅವ್ರಿಗೆ ಗೊತ್ತಿರಲ್ಲ. ಒಬ್ಬನ ಹೆಸರಲ್ಲಿ ಇಷ್ಟು ಜಮೀನು ಅಂತ ಇರಬೇಕು, ಇಷ್ಟು ಆಸ್ತಿ, ಅದ್ರ ಮೇಲಿದ್ರೆ ಫ್ರಾಡ್ ಅಂತಾರೆ ಅಂದ್ಬಿಟ್ಟು ನೆಂಟರುಗಳ ಹೆಸರಿಗೂ ಬರೆದ್ಬಿಟ್ಟಿರ್ತಾರೆ, ಸಂಬಂಧಿಕರ ಹೆಸರಿಗೂ ಬರೆದ್ಬಿಟ್ಟಿರ್ತಾರೆ, ಯಾವನ ಫ್ರೆಂಡ್ ಇದ್ರೆ ಅವನ ಹೆಸರಿಗೂ ಬರೆದ್ಬಿಟ್ಟಿರ್ತಾರೆ. ಎಷ್ಟಪ್ಪ ಆಸ್ತಿ ಇದೆ ಅವನಿಗೆ ಗೊತ್ತಿಲ್ಲ, ಹೌದಾ? ಮತ್ತು ದೇವರು ಎಷ್ಟು ಐಶ್ವರ್ಯವಂತದಂತ ಲೆಕ್ಕ ಇಲ್ಲ ಪ್ರೇರೆ. ಅಷ್ಟು ಐಶ್ವರ್ಯದಿಂದ ದೇವರು ಮಾನವರ ಹೊಟ್ಟೆಯನ್ನು ತುಂಬಿಸಿದ. ಬೇರೆ ಒಂದು ದಿವಸಕ್ಕೆ ರೇಷನ್ ಎಷ್ಟು ಬೇಕು ಗೊತ್ತಾ? ಮನುಷ್ಯರ ಹೊಟ್ಟೆ ತುಂಬಿಸೋದಕ್ಕೆ ಯೋಚನೆ ಮಾಡಿದ್ರೆ ಗೊತ್ತಾದ್ರೆ ಎಷ್ಟಿದೆ ಗೊತ್ತಾ? ಜನಸಂಖ್ಯೆ 750ರಿಂದ 8 ಕೋಟಿ ಮಾನವರಿದ್ದಾರೆ. ಓಕೆನಾ? 800 ಕೋಟಿ ಜನರಿಗೆ ಆಹಾರ ಬೇಕು ಅಲ್ವಾ? ಮನೆ ಕುಟುಂಬದ ಪ್ರಾರ್ಥನೆ ಮಾಡಿಸುವಾಗ 20 ಜನಕ್ಕೆ 30 ಜನಕ್ಕೆ ಆಹಾರ ಮಾಡಿಸ್ಬೇಕಂದ್ರೆ 2,000 ರಿಂದ 3,000 ರೂಪಾಯಿ. ಕಡಿಮೆ ಅಂದರೆ ತುಂಬ ಕಡಿಮೆ, ಲೋ ಬಜೆಟಲ್ಲಿ ಅಡುಗೆ ಮಾಡಿಸ್ತೀವಿ ಅಂದರೆ 2,000 ರಿಂದ 3,000 ರೂಪಾಯಿ ಬೇಕು. ಎಷ್ಟು ಜನ ತಿಂತಾರೆ? ಒಂದು 20 ಜನ 25 ಜನ. ಈಗ 800 ಕೋಟಿ ಮಾನವರಿಗೆ, ಅರ್ಥ ಮಾಡ್ತೀವಿ, 800 ಕೋಟಿ ಮಾನವರಿಗೆ ಏನು ಬೇಕು? ಆಹಾರ. ವೆಜಿಟೇರಿಯನ್ನ ಎಲ್ಲರೂ? ನಾನ್ ವೆಜ್ ಅದಕ್ಕಿಂತ ಕಾಸ್ಟ್ಲಿ. ಕೋಳಿಗಳಿಗೆ ಮರಿ ಹಾಕ್ಸ್ಬೇಕು, ಕುರಿಗಳು ಮರಿ ಹಾಕ್ಸ್ಬೇಕು, ಮೀನುಗಳಿಗೆ ಮರಿ ಹಾಕ್ಸ್ಬೇಕು, ಹಸುಗಳಿಗೆ ದನಗಳಿಗೆ ಮರಿ ಹಾಕ್ಸ್ಬೇಕು, ಹಂದಿಗಳಿಗೆ ಮರಿ ಹಾಕ್ಸ್ಬೇಕು. ಅಯ್ಯಯ್ಯಪ್ಪ, ಎಷ್ಟು ಬಂಡವಾಳ ಪ್ರಿಯರೇ! ದೇವರು ಐಶ್ವರ್ಯದಿಂದ ಏನು ಮಾಡಿದ್ದಾರೆ ಅಂದರೆ ಮಾನವರ ಹೊಟ್ಟೆಯನ್ನು ತುಂಬಿಸಿದ್ದಾರೆ, ತುಂಬಿಸ್ತಾ ಇದ್ದಾರೆ. ತಿನ್ನಿ 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 ಉಣ್ಣಿ ಕುಡ್ದು ಸತ್ತೋಗಿ. ಹೊಟ್ಟೆಗೆ ಆಹಾರ ಕೊಟ್ಟಿದ್ದೇವ್ರು ಯಾರು ಅಂತ ಗೊತ್ತಿಲ್ಲ, ಉಡುವುದಕ್ಕೆ ವಸ್ತ್ರ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ತಗೋತಾರಂಥ ಗಾಳಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಬೆಳಗ್ತಾರಂಥ ಸೂರ್ಯ ಯಾರು ಕೊಟ್ಟಿದ್ರು ಅಂತ ಗೊತ್ತಿಲ್ಲ, ಕುಡಿತಾರಂಥ ನೀರು ಯಾರು ಕೊಟ್ಟರು ಅಂತಂದ್ರೆ ಗೊತ್ತಿಲ್ಲ. ಅಮಾಯಕರು ಪ್ರೇಮ ಪ್ರಪಂಚದ ಜನ. ದೇವರನ್ನು ಹುಡ್ಕೋದಕ್ಕೆ ಇಂಟ್ರೆಸ್ಟ್ ಪಡ್ತಾ ಇಲ್ಲ ಪ್ರೇಮ, ಎಂತೆಂಥರಲ್ಲೂ ಇಂಟ್ರೆಸ್ಟು. ನಾವು ಅನ್ನ ತಿಂತಾ ಇದ್ದೀವಿ, ಒಬ್ಬರು ಒಂದು 10 ರೂಪಾಯಿ ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಅಂತೀವಿ. ಈ ಅಕ್ಕಿ ಕಾಳು ಭೂಮಿಗೆ ಅಪ್ಪನೆ ಕೊಟ್ಟು ಯಾರು ಬೆಳೆಸ್ತಾ ಇದ್ದಾರೆ? ಮಾನವನ ಕೈಲಾಗುತ್ತಾ? ಒಂದು ವೇಳೆ ಆಯ್ತದಂದರೆ ರೈತನ ಕೈಲಾಗುತ್ತೆ ಅಂದರೆ ಆಕಾಶದ ಕಡೆ ನೋಡೋ ಅವಶ್ಯಕತೆ ಇರಲ್ಲ. ಮಳೆ ಬರಲಿ ಬರದೇ ಇರಲಿ, ರೈತರ ಕೈಲಾಗುತ್ತೆ. ಮಳೆಗೋಸ್ಕರ ದೇವ್ರನ್ನ ನೋಡ್ಬೇಕು. ಏನಪ್ಪ ದೇವರೇ, ನಾನು ಭತ್ತ ಹಾಕಿದ್ದೀನಿ, ಬೀಜ ನೆಟ್ಟಿದ್ದೀನಿ, ನೀರು ಬರಲಿಲ್ಲ ಅಂದರೆ ಈ ವರ್ಷ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಮಳೆ ಬರಲಿಲ್ಲ ಅಂದರೆ ದೇವರು ಮಳೆ ಸುರಿಸ್ತಾರೆ ಬೇರೆ, ಮಳೆ ಬರೆಸ್ತಾರೆ, ಬೆಳೆ ತರಿಸ್ತಾರೆ, ಬೆಳೆ ತರಿಸಿ ನಮ್ಮ ಹೊಟ್ಟೆನ ತುಂಬಿಸ್ತಾ ಇದ್ದಾರೆ ಬೇರೆ. ಅರ್ಥ ಆಯ್ತಾ? ದೇವರು ತನ್ನ ಐಶ್ವರ್ಯದಿಂದ 800 ಕೋಟಿ ಮಾನವನ ಸಾಕ್ತಾರೆ. ಆಟೋರಾಜನ ಅಂತ ಇದ್ದಾರೆ ಬೇರೆ, ಆಟೋರಾಜನ. ಒಂದು ದಿವಸಕ್ಕೆ ಎಷ್ಟು ಜನಕ್ಕೆ ಸಾಕ್ತಾ ಇದ್ದಾರೆ? 400. ಅವ್ರ ಆಶ್ರಮಕ್ಕೆ ಹೋಗಿದ್ವು. 400 ಜನಕ್ಕೆ 300 kg ಅಕ್ಕಿ ಬೇಕು, 3 ಟೈಮ್. ಒಬ್ಬೊಬ್ಬನಿಗೆ 3/4 kg ಅಕ್ಕಿ. ಡಿವೈಡ್ ಮಾಡಿ. 400 ಜನಕ್ಕೆ 300 kg ಅಕ್ಕಿ ಬೇಕು ಅಂದರೆ 400 ಜನಕ್ಕೆ 300 ಡಿವೈಡ್ ಮಾಡಿ. 800 ಗ್ರಾಮ್ ಅಕ್ಕಿ ಒಬ್ಬನ ಬೇಕು 3 ಟೈಮ್ಗೆ ಪ್ರಿಯರೇ. 1/4 kg ಮಧ್ಯಾಹ್ನ, ಬೆಳಿಗ್ಗೆ 1/4 kg ಮಧ್ಯಾಹ್ನ, 1/4 kg. ಒಂದು ದಿವಸಕ್ಕೆ 300 kg, 800 ಜನಕ್ಕೆ. ಈಗ 800 ಕೋಟಿ ಜನಕ್ಕೆ ಯಾರು ಸಾಕ್ತಾ ಇದ್ದಾರೆ? ನಿಮ್ಮ ತಂದೆ, ನನ್ನ ತಂದೆ ಪ್ರಿಯರೇ. ನಾವು ಪಡೆದಿರೋಂಥ ತಂದೆ ಎಂಥ ಭಾಗ್ಯವಂತರು, ಎಂಥ ಐಶ್ವರ್ಯವಂತರು ಅಂದರೆ ನಾವು ಅವ್ರ ತಂದೆ ಅಂತ ಹೇಳ್ಕೊಳ್ಳೋದಕ್ಕೂ. ಮಕ್ಕಳು ಭಿಕಾರಿಯಾಗಿರ್ತಾರೆ, ಮನೇಲೇನೋ ತಪ್ಪು ಮಾಡಿ ಹೊರಗಡೆ ಹೋಗಿರ್ತಾರೆ. ಏನಪ್ಪ ಈ ಥರ ಅಲಿತಾ ಇದೆಯಾ, ಊಟಕ್ಕೂ ಕಾಸಿಲ್ಲದೆ, ಒಳ್ಳೆ ಬಟ್ಟೆ ಹಾಕ್ಕೊಂಡಿಲ್ಲ, ಯಾರ ಮಗಪ್ಪ ನೀನು ಅಂತ ಅಂದರೆ ಅವರಪ್ಪ ಮರ್ಯಾದಸ್ಥೆ ಆಗಿರ್ತಾನೆ, ಒಳ್ಳೆ ಐಶ್ವರ್ಯವಂತನಾಗಿರ್ತಾನೆ. ಇಂಥವ್ರ ಮಗ ಅಂತ ಹೇಳಿದಾಗ ನಿಜವಾಗ್ಲೂ ಅವ್ರ ಮಗನ ಏನು ನೋಡು, ಅವ್ರು ನೋಡು ಹಿಂಗಿದ್ದಾರೆ, ನೀನು ಯಾಕೆ ಹಿಂಗಿದ್ದೀಯ, ಏನಾಯಿತು, ಯಾಕೆ ಮನೆ ಬಿಟ್ಟು ಬಂದಿದ್ಯಾ, ಯಾಕೆ ಬಂದಪ್ಪ? ಇದೇ ರೀತಿ ಇಬ್ಬರು ಮಕ್ಕಳಲ್ಲಿ ಒಬ್ಬ ಐಶ್ವರ್ಯವಂತನ ಮಗ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ಬೋದು. ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ಅದ್ಭುತವಾದಂಥ ಸಂದೇಶ ಇದೆ. ಇಬ್ಬರು ಮಕ್ಕಳಿರ್ತಾರೆ. ಆ ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ಏನು ಮಾಡ್ತಾನೆ ಅಂದರೆ, ಅಪ್ಪ ಆಸ್ತಿ ಐತಲ್ಲ, ನಾನು ಸಂಪಾದನೆ ಮಾಡ್ಕೊಟ್ಟಿದ್ನಲ್ಲಪ್ಪ, ನಾನು ಹೊಲಗೀದಿ ಗಾರೆ ಕೆಲಸಕ್ಕೆ ಹೋಗಿ ದನ ಕಾಯ್ದು ನೀನು ತಗೊಬಂದು ಜೋಗ್ ತುಂಬ ದುಡ್ಡು ಬ್ಯಾಂಕೆಲ್ಲ ನಾನು ಡಿಪಾಸಿಟ್ ಮಾಡಿದ್ದೆನಲ್ಲಪ್ಪ, ಆ ದುಡ್ಡನ್ನ ಕೊಡು, ನಾನು ತಗೋಯ್ತೀನಿ ಅಂತ. ಅಲ್ಲ, ಹೆಂಗಾದ್ರೂ ಕೇಳೋಕ್ಕೆ ಮನಸ್ಸು ಬರುತ್ತಾರೆ. ಕೇಳಿ ಆ ವಚನ ನೋಡಿ. 11ನೇ ವಚನದಿಂದ, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಿಂದ. ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ಅಂದರೆ ಚಿಕ್ಕವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು. ಬರತಕ್ಕ ಪಾಲು ಅಂದರೆ ನನಗೆ ಕೊಡಬೇಕಾಗಿರೋದು ಕೊಡು ಅಂತ. ಏನು ಕೊಡಬೇಕಪ್ಪ ನಿನಗೆ?
ಊಟ ಕೊಟ್ಟಿದ್ದೀನಿ, ಬಟ್ಟೆ ಕೊಟ್ಟಿದ್ದೀನಿ, ನನ್ನ ತಂದೆ ಅನ್ನೋಂಥ ಗೌರವ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಸಾಕಾದ್ರೆ ಬರತಕ್ಕದ್ದು ಏನು ಕೊಡ್ಬೇಕು ನಿನಗೆ? ಏನು ಅಗ್ರಿಮೆಂಟ್ ಮಾಡಿದ್ದ ನಿನಗೆ ಎತ್ತಬೇಕಾರೆ, ತಾಯಿ ಗರ್ಭದಿಂದ ಬರ್ಬೇಕಾರೆ ನಿಮ್ಗೆ ಇಷ್ಟು ಪಾಲಪ್ಪ, ನೀವು ನನ್ನ ಮಗನಾಗಿ ಹುಟ್ಟಿರೋದಕ್ಕೆ ನಾನು ನಿನಗೆ ಇಷ್ಟು ಆಸ್ತಿನ ಬರ್ಕೊಡ್ತೀನಿ ಅಂದರೆ ಏನು ಅಗ್ರಿಮೆಂಟ್ ಮಾಡಿ ನೀನು ಹುಟ್ಟಿಸ್ನ ಅವನು? ಅಗ್ರಿಮೆಂಟ್ ಮಾಡಿ ಏನು ಹುಟ್ಟಿಸಿಲ್ಲ ಅಲ್ವಾ? ನೀನು ದೇವ್ರ ಕರುಣೆಯಿಂದ ಹುಟ್ಟಿ ಬಂದಿದ್ಯಾ, ಹುಟ್ಟು ಬಂದು ತಿಂದು ಉಂಡು ಕುಡ್ದು ದ್ರೋಹ ಬಗದಿ ಅಪ್ಪನ ಹತ್ರನೇ ಪಾಲು ಕೇಳ್ತಾರೆ ಅಂದರೆ ಎಂಥ ದ್ರೋಹಿ ಇರಬೇಕು ಬೇರೆ? ದ್ರೋಹಿನ ಯಾರು? ಅಪ್ಪ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ದು ದಿನದ ರೊಟ್ಟಿ ಬೇರೆ ತಿನ್ನೋರು ಇರ್ತಾರೆ, ಕೆಲವರು ಡೈಲಿ ದುಡಿದ್ರೆ ತಂದೆ ಕಷ್ಟಪಟ್ಟು ದುಡ್ಕೊಂಡು ಒಂದು 50 ರೂಪಾಯಿ 100 ರೂಪಾಯಿ ಕೂಡಿಟ್ಟು ಏನೋ ಒಂದು, ಅದು ಮಕ್ಕಳ ಭವಿಷ್ಯಕ್ಕೇನೆ. ತಂದೆಗೇನೈತೆ ಬೇರೆ, ಮದುವೆ ಆಯಿತು ಮಕ್ಕಳಾಯ್ತು ಎಲ್ಲ ಆಯಿತು, ಒಂದು 50 ರೂಪಾಯಿ 100 ರೂಪಾಯಿ ಕೂಡಿಟ್ರು ಮಕ್ಳಿಗೆ ಒಂದು ಭವಿಷ್ಯಕ್ಕೆ, ನಾಳೆ ದಿವಸಕ್ಕೆ ನನ್ನ ಮಗನಿಗೆ ಇಲ್ಲ ನನ್ನ ಮಗಳಿಗೆ ಏನಾದರೂ ಕೊಡಿಸ್ಬೇಕಂತ ಉದ್ದೇಶದಿಂದ ಮಡಗಿರ್ತಾರೆ ಅಲ್ವಾ? ನನ್ನ ಪಾಲು ಕೊಟ್ಬಿಡು ಅಂದರೆ ಏನರ್ಥ? ಇವ್ನು ಹುಡ್ಸಿರೋ ತಪ್ಪಿಗೆ ಪಾಲು ಕೊಡ್ಬೇಕು ಇವಾಗ ಅಲ್ವಾ? ಅದೇ ಅರ್ಥ. ಏನಾದರೂ ಈ ಬೈಬಲಲ್ಲಿ ಬರ್ದಿರಂಗೆ ದೇವ್ರೆ ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲು ಕೊಡು, ನಾನು ನಿನಗೆ ಕೊಟ್ಟು ಇಕ್ಸಿದ್ದೇನಲ್ಲಪ್ಪ ಅದ್ರಲ್ಲಿ ಕೊಡು, ನಿಂತರಲ್ಲಿ ನನಗೇನು ಬೇಡ ಅಂತೇನು ಬರ್ದಿಲ್ಲ ಇಲ್ಲಿ. ಏನಂತ ಇದೆ? ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೋಗಿ ಅಲ್ಲಿ ಪಟಿಂಗತನವನ್ನು ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂತು. ಗತಿ ಇಲ್ಲದವನಾಗಿ ಆಗ ಅವನು ಹೋಗಿ ಆ ದೇಶದ ನಿವಾಸಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಪ್ರೇರೆ ಈ ಮಾತು ನೋಡಿ, ಏನು ದುಡ್ಡು ಕೊಟ್ಟಿಲ್ಲ ಅಪ್ಪನಿಗೆ, ಅಪ್ಪನ ಹತ್ರನೇ ದೋಚ್ಕೊಂಡು ಎಲ್ಲ ಹೋಗಿ ವೇಷವಾಟಿಕೆ ಕುಡಿದು ತಿಂದು ಡ್ಯಾನ್ಸ್ ಆಡಿ ಎಲ್ಲ ಹಾಳು ಮಾಡ್ಕೊಂಡು ಸರ್ವನಾಶ ಮಾಡಿಕೊಂಡು ಏನಂತ ಇದ್ದಾನೆ? ಹಂದಿ ಮೇಯಿಸೋ ಕೆಲಸಕ್ಕೆ. ಹಂದಿ ಮನೇಲಿ ಯಜಮಾನನ ಥರ ಇರ್ಬೋದಾಗಿತ್ತಲ್ಲ, ನಿನ್ನ ಕೆಳಗಡೆ ಕೆಲಸದವ್ರು ಇದ್ರಲ್ಲ. ಯಾಕೆ ಅಪ್ಪನ ಕಂಡೀಷನ್ ಅಂತನಾ? ಅಪ್ಪ ಕಂಡೀಷನ್ ಆಗ್ತಾರಂತಾರೆ, ಅವ್ರ ಜೊತೆ ಹೋಗ್ಬಿಡಕಣೋ, ಇವ್ರು ಸವಾಸ ಮಾಡ್ಬಿಡಕಣೋ, ಅಲ್ಲೋಗ್ಬಿಡಕಣೋ, ಇಲ್ಲೋಗ್ಬಿಡಕಣೋ ಅಂತ. ಅದಕ್ಕೆ ಕಂಡೀಷನ್ ಆಗ್ತಾರದಕ್ಕೆ ಆಸ್ತಿಲಿ ಪಾಲ್ಬೇಕಾ? ಇವಾಗ ಏನಾಯ್ತು ನಿನ್ನ ಕಂಡೀಷನ್? ಅಪ್ಪನ ಕಂಡೀಷನ್ ಇಲ್ಲವಲ್ಲ, ಫ್ರೀ ಆಗೋದಿಲ್ಲ. ಎಲ್ಲೋದೆ? ಹಂದಿ ತಿನ್ನೋದು ಅಂತ ಒಂದು ಆಹಾರವನ್ನು ನೀನು ತಿನ್ನಕ್ಕೆ ಓದ್ನ ಪ್ರಿಯರೇ. ಅಂದರೆ ಈ ಲೋಕದಲ್ಲಿರುವಂಥ ಆ ತಂದೆ ಅರಳಿ ಈ ಲೋಕದಲ್ಲಿರುವಂಥ ಸರ್ವಮಾನ ಉಂಟು ಮಾಡಿದಂಥ ಪರಮಾತ್ಮನು ಪ್ರಿಯರೇ, ಅವರ ಮಕ್ಕಳಾದಂಥವ್ರು ನಾವು ತಪ್ಪಿ ಹೋಗಿದ್ದೇವೆ. ತಪ್ಪಿ ಹೋದಂಥ ಮಗನ ಕುರಿತು ಇದು ಅಲ್ವಾ? ತಪ್ಪಿ ಹೋದ ಯಾರು ತಪ್ಪಿ ಹೋಗಿದ್ದಾರೆ? 100 ಕುರಿಯಲ್ಲಿ 1 ಕುರಿ ತಪ್ಪಿ ಹೋಗಿದೆ. ಯಾರ ಕುರಿ? ಭೂನಿವಾಸಿಗಳು. ದೇವರು ತನ್ನ ಐಶ್ವರ್ಯದಿಂದ ಆಹಾರವನ್ನು ಕೊಡ್ತಾ ಇದ್ದಾನೆ, ತನ್ನ ಐಶ್ವರ್ಯದಿಂದ ಗಾಳಿ ಕೊಡ್ತಾ ಇದ್ದಾನೆ, ತನ್ನ ಐಶ್ವರ್ಯದಿಂದ ಸೂರ್ಯನ ಬೆಳಕನ್ನು ಕೊಡ್ತಾ ಇದ್ದಾನೆ, ತನ್ನ ಐಶ್ವರ್ಯದಿಂದ ನೀರನ್ನು ಕೊಡ್ತಾ ಇದ್ದಾನೆ. ಆ ನೀರು ನೋಡಿ ಬೇರೆ ಎಷ್ಟು ಅದ್ಭುತ, ನೀರು ಎಷ್ಟು ಅದ್ಭುತವಾಗಿದೆ. ಕುಡಿದ್ರೆ ದಾಹ ಹೋಗುತ್ತೆ. ಅದು ನೋಡೋಕ್ಕೆ ಎಷ್ಟು ಕಳಕಳೆಯಾಗಿರುತ್ತೆ ಬೇರೆ. ಯಾಕೆ ಕಳಕಳೆಯಾಗಿರುತ್ತೆ ಹೇಳಿ? ನಿಷ್ಕಪಟವಾದಂಥ ನೀರಲ್ಲಿ ಏನಿಲ್ಲ, ಕಪಟತನವಿಲ್ಲ. ನಮ್ಮ ಮುಖ ನೋಡಿದ್ರೆ ದರಿದ್ರ ಥರ ಇರುತ್ತೆ. ಯಾಕೆ ಹೇಳಿ? ಕಪಟಿಗಳು, ದ್ರೋಹಿಗಳು, ಸುಳ್ಳೇಳುವವರು, ಮೋಸ ಮಾಡುವವರು, ದೋಚ್ಕೊಳ್ಳೋರು ನಮ್ಮ ಮುಖದಲ್ಲಿ ಕಳೆ ಇರುತ್ತಾ? ಇರಲ್ಲ. ನೀರಲ್ಲಿ ಯಾಕೆ ಕಳೆ ಇದೆ ಹೇಳಿ? ನೀರೇ ಕಳೆ ಪ್ರೇರೆ. ನೋಡಿ ಒಂಥರ ಚಂದವಾಗಿರುತ್ತೆ ಪ್ರೇರೆ, ಮಿಣುಗುತ್ತೆ ಬಿಸಿಲಿಗೆ. ಹೊಳೆ ಎಂಥ ಕೆಸರೆ ಆಗಿರಲಿ, ಹೊಳೆಗಳಲ್ಲಿ ಕೆಸರೆ ಆಗಿರಲಿ, ಸೂರ್ಯನ ಒಂದು ಬೆಳಕಿಗೆ ಬ್ರೈಟಾಗಿ ಹಿಡಿತದೆ ಪ್ರೇರೆ. ಸ್ವಿಮ್ಮಿಂಗ್ ಪೂಲಲ್ಲಿ ನೀರ್ಕೊಂಡು ನೋಡಿ, ಎಷ್ಟು ಅದ್ಭುತವಾಗಿರುತ್ತೆ, ನೋಡೋಕ್ಕೆ ಒಂಥರ ಚಂದ ಅಲ್ವಾ? ಇದು ಯಾರು ಕೊಟ್ಟರು? ದೇವರು ನಮ್ಮ ಮೇಲೆ ತನ್ನ ಪ್ರೀತಿಯಿಂದ ಐಶ್ವರ್ಯವನ್ನು ಸುರಿಸ್ತಾ ಇದ್ದಾನೆ. ಇದಕ್ಕೆ ಒಂದೊಂದಕ್ಕೂ ಲೆಕ್ಕ ಕೇಳೋಣ ಅಂತಾರ. ತಂದೆ ಲೆಕ್ಕ ಕೇಳಲ್ಲ ಅಂತೀರ? ತಿರ್ಗಾ ಹೋಗಿ ತಂದೆಗೆ ಅಪ್ಕೊಂಡ್ರೆ ಲೆಕ್ಕ ಕೇಳಲ್ಲ, ಮರೆತು ಬಿಡ್ತಾರೆ. ತಂದೆ ನಾನು ಮಾಡಿ ತಪ್ಪಾಯಿತು ಅಂತ ಯಾವುದೇ ಮಗನು ಹೇಳಿ ಪ್ರೇರೆ, ಮಗಳು ಹೇಳಿ, ಹೆಂಡತಿ ಗಂಡನಿಗೆ ಹೇಳಿ, ಗಂಡ ಹೆಂಡತಿಗೆ ಹೇಳಿ, ತಾತ ಮಕ್ಳಿಗೆ ಹೇಳಿ, ಮಕ್ಕಳು ತಾತನಿಗೆ ಹೇಳಿ, ತಂದೆ ನಾನು ತಪ್ಪು ಮಾಡಿದ್ದೀನಿ ನಾನು ಕ್ಷಮಿಸು ಅಂದರೆ ಎಂಥ ಕಲ್ಲಾದ ಹೃದಯ ಆದರೂ ಕ್ಷಮಿಸ್ತಾರೆ ಪ್ರೇರೆ. ಈ ಲೋಕದ ಜನರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಸರ್ವ ಲೋಕವನ್ನು ನಮ್ಮ ಪಾದದಲ್ಲಿ ಇಟ್ಟು ನೀವು ಬದುಕಿ ಬಾಳಿ ಈ ಲೋಕವನ್ನು ನೋಡಿ ನೀವು ತಿಳ್ಕೊಳ್ಳಿ ದೇವರು ಎಂದು ರೋಮಬರದ ಪತ್ರಿಕೆಯಲ್ಲಿ ಬರ್ತಾರೆ ಪ್ರೇರೆ. ಈ ಜಗತ್ತನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ದೇವರು ಎಂಥವರು, ಎಂಥ ಸರ್ವಶಕ್ತನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ದೇವರು ರೋಮಬರದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಿದ್ದಾರೆ ಪ್ರೇರೆ. ದೇವರು ಯಾರಾದರೂ ದೇವ್ರು ಕಂಡ್ಕೊಳ್ಳೋದಕ್ಕೇನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಇಲ್ಲ ಪ್ರೇರೆ. ಹೀರೋಯಿನಿಗಳಿಗೆ ಕಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಹೀರೋಗಳಿಗೆ ಕಂಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ, ಸಂಬಂಧಿಕರನ್ನ ಕಂಡುಕೊಳ್ಳೋದಕ್ಕೆ ಇಷ್ಟಪಡೋದವ್ರು, ಇನ್ನೊಬ್ಬ ಯಾರೋ ಅವರ ಅಭಿಮಾನದಿಂದ ಅವರ ಒಂದು ಕ್ಯಾರೆಕ್ಟರ್ ಏನಂತ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾವ್ರೆ, ಅವ್ರಿಗೆ ಅಭಿಮಾನಿಗಳಾಗ್ತಾಯಿದ್ದಾರೆ. ದೇವ್ರಿಗೆ ಯಾರು ಅಭಿಮಾನಿ? ತಂದೆಗೆ ಮಕ್ಕಳು ಅಭಿಮಾನಿ ಆಗಲಿಲ್ಲ ಅಂದರೆ ಯಾರಿಗೆ ಅಭಿಮಾನಿಯಾಗಿ ಏನು ಪ್ರಯೋಜನ ಪ್ರಿಯರೇ? ತಂದೆಗೆ ಮಕ್ಕಳು ಅಭಿಮಾನಿ. ಮಕ್ಕಳು ಏನು ಮಾಡ್ಬೇಕು ಹೇಳಿ? ತಂದೆನ ಅಭಿಮಾನಿಸ್ಬೇಕು, ತಾಯಿನ ಅಭಿಮಾನಿಸ್ಬೇಕು. ಇಷ್ಟು ಸುಂದರವಾಗಿರೋವಂಥ ನನ್ನನ್ನು ನೀವು ರೂಪಾಂತರಗೊಳಿಸಿದಿರ. ನಿಮ್ಗೆ ಯಾರು ಜನ್ಮ ಕೊಟ್ಟರು? ಡ್ಯಾಡಿ, ಮಮ್ಮಿ, ನಿಮ್ಗೆ ಯಾರು ಜನ್ಮ ಕೊಟ್ಟರು?
ಅವ್ರಿಗೆ ಜನ್ಮ ಕೊಟ್ಟರು. ಹೋಗ್ಬೇಕು ಪ್ರೇರೆ ಅಲ್ಲಿಗೆ, ಬುಡಕ್ಕೆ ಹೋಗ್ಬೇಕು. ಎಲೆ ಎತ್ಕೊಂಡು ಅಲ್ಲಾಡಿಸಿದ್ರೆ ಏನು ಪ್ರಯೋಜನ ಇಲ್ಲ, ಎಲೆಯಲ್ಲಿ ಏನು ಸಿಗಲ್ಲ, ಬುಡದಲ್ಲಿ ಇರುತ್ತೆ. ಹಿಂದೆ ಹೋದರೆ ಆದಾಮನಿಂದ ನಾವು ಪ್ರೇರೆ, ಆದಾಮನಿಂದ ನಾವು, ಆತನ ಮೂಲಕ ನಾವು, ಆತನ ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕಂಥ ಸ್ಥಳಗಳನ್ನು, ಅವರವರ ನಿವಾಸಗಳ ಡೇರೆಗಳನ್ನು ನಿರ್ಮಿಸಿ ಒಂದು ವೇಳೆ ದಡವಾಡಿ ಕಂಡುಕೊಂಡಾರನು ಎಂದು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ ದೇವರು. ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. ಲೋಕದಲ್ಲಿರುವಂಥ ಸಮಸ್ತವನ್ನು ನಮ್ಮ ಪಾದದಲ್ಲಿಟ್ಟಿದ್ದಾನೆ. ಆತನನ್ನು ನಂಬಿದ್ರೆ ರಕ್ಷಣೆ ಬೇರೆ. ಲೋಕದಲ್ಲಿ 1-2 ಲಕ್ಷ ಸಾಲ ಮಾಡ್ಕೊಂಡ್ರೆ ಬಿಡಲ್ಲ ಬೇರೆ. ನಾವು ಎಷ್ಟು ಕೋಟಿ ಕೊಡಬೇಕು ಗೊತ್ತಾ ದೇವ್ರಿಗೆ? ಬೆಲೆ ಕಟ್ಟಕ್ಕಾಗಲ್ಲ. ಆಕ್ಸಿಜನ್ 10 ನಿಮಿಷ ಆಕ್ಸಿಜನ್ ಕೊಟ್ಟು 10,000 ರೂಪಾಯಿ ಇಸ್ಕೊತಾರೆ ಹಾಸ್ಪಿಟ್ಲ್. ಯೋಚನೆ ಮಾಡಿ, 10 ನಿಮಿಷಕ್ಕೆ 10,000ನಾ? 10 ನಿಮಿಷಕ್ಕೆ 10,000 ಅಂದರೆ 1 ನಿಮಿಷಕ್ಕೆ 1,000 ಅಂದರೆ ಲೆಕ್ಕ ಹಾಕಿ. 1 ನಿಮಿಷಕ್ಕೆ 1,000 ಕ್ಯಾಲ್ಕುಲೇಟರ್ ಕೆಟ್ಟೈತದೆ, ಶೆಲ್ಲೆ ಖಾಲಿ ಆಗಿಬಿಡ್ತದೆ ಲೆಕ್ಕ ಹಾಕಿದ್ರೆ. ಅಷ್ಟು ಕೋಟಿಗೆ ನಾವು ಸಾಲಗಾರರು. ಸೂರ್ಯನ ಬೆಳ್ಕೊಂಡು ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ. 1 ತಿಂಗಳಿಗೆ ಎಷ್ಟು ಬರುತ್ತೆ ಹೇಳಿ? 1,000 ರೂಪಾಯಿ. 1 ಮಂತ್ 1,000 ರೂಪಾಯಿ. ಇದಕ್ಕೆ ಬಿಲ್ ಏನು ಕಟ್ತಾ ಇರ್ಬೋದಪ್ಪ? ಸೂರ್ಯನಿಗೆ ಬಿಲ್ ಕಟ್ತಾ ಇದ್ದೀರಾ? ಹೊರಗಡೆ ಹೋಗಿದ ತಕ್ಷಣ ಮನೆ ಫೋಕಸ್ ಎತ್ಕೊಯ್ತೀರಾ, ಮನೆಯೇ ತಳ್ಕೊ ಹೋಗ್ತಾ ಇದ್ದೀರಾ? ಬೆಳಕಿರಬೇಕು ನಿಮ್ಗೆ, ಆಚೆ ಕಡೆ ಕತ್ಲೈತೆ ಅಂತ ಸೂರ್ಯನ ಉರಿಸ್ತಾ ಇದ್ದಾನೆ ದೇವರು, ಅದಕ್ಕೆ ಬಿಲ್ ಕಟ್ಟಲ್ವಾ? ಇದೆಲ್ಲ ಲೆಕ್ಕ ಹಾಕಿದ್ರೆ ಜೀವನ ಪೂರ್ತಿ ಬೇರೆ ದೇವ್ರಿಗೆ ಗುಲಾಮರಾಗಿರ್ಬೇಕು. ನಿಮ್ಮ ಯಜಮಾನ ನಿಮ್ಗೆ 1,000, 10,000, 20,000 ಸ್ಯಾಲ್ರಿ ಕೊಡ್ತಾರೆ ಅಂತ ನೀವು ಅವ್ರಿಗೆ ಗುಲಾಮರಾಗಿ ಬದುಕ್ತಾ ಇರ್ತಾರೆ ಬೇರೆ ಅಲ್ವಾ? ದೇವರು ಇಷ್ಟೊಂದು ನಿಮ್ಗೆ ತಿಳಿತಾ ಇಲ್ಲ, ನೀವು ಎಷ್ಟು ಕೋಟಿಗೆ ಸಾಲಗಾರ ಅಂತ ಗೊತ್ತಾಯ್ತಾ ಇಲ್ಲ. ಆತನ ಸಾಲ ಕೊಡ್ತಾ ಇದ್ದಾನೆ, ತನ್ನ ಐಶ್ವರ್ಯದಿಂದ ನಿಮ್ಮ ಹೊಟ್ಟೆ ತುಂಬಿಸ್ತಾ ಇದ್ದಾನೆ. ತುಂಬಿಸ್ತಾ ಇದ್ದೀರಾ, ಖಾಲಿ ಮಾಡ್ತಾ ಇದ್ದೀರಾ, ತುಂಬಿಸ್ತಾ ಇದ್ದೀರಾ, ಖಾಲಿ ಮಾಡ್ತಾ ಇದ್ದೀರಾ ಬಾತ್ರೂಮಲ್ಲಿ. ಹೊಟ್ಟೆ ಕೊಟ್ಟಂಥ ದೇವ್ರು ಯಾರು ಅಂತ ಗೊತ್ತಿಲ್ಲ ಪಾಪ ಅಲ್ವಾ? ಹೊಟ್ಟೆ ದೇವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೋತೀವಿ. ಹೊಟ್ಟೆ ಕೊಟ್ಟಿದ್ದ ದೇವರು ಯಾರು? ಆತನೇನು ಅಂದ್ಕೊಂಡ್ರೆ ನಮಗೇನು? ತಿನ್ನಬೇಕು, ಕುಡಿಬೇಕು, ಸುಖವಾಗಿರ್ಬೇಕು. ನಾಳೆ ಸಾಯುತ್ತೇವೆ, ಸಡನ್ನಾಗಿ ಸತ್ತ. ಇದಕ್ಕೋಸ್ಕರ ನಾವು ದೇವ್ರು ನಮ್ಮನ್ನು ನಂಬಿಸಿರೋದಿಲ್ಲ ಲೋಕದಲ್ಲಿ. ಇದಕ್ಕೋಸ್ಕರ ಇಲ್ಲ ಬೇರೆ. ನಮಗೋಸ್ಕರ ಮಹಾಜೀವನ ಇದೆ, ಮಹಾಜೀವನ. ಆ ಜೀವನ ಅಂತ್ಯವಿಲ್ಲದ ಜೀವನ. ಅಕಸ್ಮಾತಾಗಿ ಮರಣ ಬರೋದಕ್ಕಿಂತ ಮುಂಚೆ ಆ ಅಂತ್ಯ ಜೀವನಕ್ಕೆ ಹೋಗ್ಬೇಕು ಬೇರೆ. ಅಲ್ಲಿ ಹೋಗ್ಬೇಕಂದ್ರೆ ಏಕೈಕ ದೇವಪುರುಷ ಯೇಸು ಕ್ರಿಸ್ತನ ಮೂಲಕ. ಮಾರ್ಗ ಬೇರೆ, ರೂಟ್ ಒಂದು ಮಾರ್ಗ, ಒಂದೇ ಮಾರ್ಗ. ನಾನು ಮಾರ್ಗ ಅಂತ ಹೇಳಿಲ್ಲ, ನಾನು ಮಾರ್ಗ ಅಂತ ಹೇಳಿಲ್ಲ. ನಾನು ಮಾರ್ಗ, ಇನ್ನೊಬ್ಬನು ಮಾರ್ಗ ಅನ್ನೋಂಗಾಗುತ್ತೆ. ನಾನೇ ಅಂದರೆ ಅಲ್ಲಿ ಮುಗಿತು, ಎಂಡಿಂಗ್. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನಾನು ಜೀವ ಅಲ್ಲ, ನನ್ನ ಜೊತೆ ಇನ್ನೊಬ್ಬರು ಜೀವ ಅವರು ಅಂತಲ್ಲ. ನಾನು ಜೀವ, ಇನ್ನೊಬ್ಬನು ಜೀವ ಅಲ್ಲ. ನಾನೇ ಅಂದರೆ ಎಂಡಿಂಗ್. ಆತನ ಹೊರತು ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ. ಕಡೆದಾಗಿ ಒಂದು ವಚನ ನೋಡಿಕೊಂಡು ಮುಗಿಸಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ ಗಮನಿಸ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಅಮಾಯಕರ ಪ್ರೇರೆ ಎಲ್ಲೆಲ್ಲೋ ಓಡ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಇಲ್ಲ ಪ್ರೇರೆ, ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಈ ಲೋಕದಲ್ಲಿ ಅನೇಕರಿಗೆ ಹೆಸರು ಕೊಡಲ್ಪಟ್ಟಿದೆ. ಏನು ಹೆಸರು? ಜ್ಞಾನದಿಂದ ಸ್ವರ್ಗ ಪಡ್ಕೋಬೋದು ಅಂತ ಹೇಳಿದ್ದಾರೆ, ವ್ಯಾಯಾಮದಿಂದ ಸ್ವರ್ಗ ಪಡ್ಕೋಬೋದು ಅಂತ ಹೇಳಿದ್ದಾರೆ, ಇರುವೆಗಳಿಗೆ ಆಹಾರ ಹಾಕಿದ್ರೆ ಸ್ವರ್ಗ ಸೇರ್ಕೋಬೋದು ಅಂತ ಹೇಳಿದ್ದಾರೆ, ಇಂಥವ್ರಿಗೆ ಊಟ ಹಾಕಿದ್ರೆ, ಎಷ್ಟು ಜನಕ್ಕೆ ಊಟ ಹಾಕಿದ್ರೆ ಸ್ವರ್ಗ ಸೇರ್ಕೋಬೋದು ಅಂತ ಹೇಳಿ ಪಾಪ ಅವರೇ ನರ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೇಳಿ ಅಂತ ರೂಟ್ ಮ್ಯಾಪ್ ಏನಿದೆ ರಾಂಗ್ ಆಗಿದೆ, ಡೆಡ್ ಎಂಡ್ ಅದು ಅಲ್ಲಿಲ್ಲ. ಇವಾಗ ಯಾರು ಹೇಳಿದವ್ರು? ಯಾರು ಮ್ಯಾಪು ರಾಂಗು, ಅವ್ರು ಹೊರಗಡೆ ಹಾಕೋರೆ ದೇವರು ನಾಶನ ಕಳ್ಸಾರೆ. ಏನು ಮಾಡಿದ್ರೆ ಸಿಗುತ್ತೆ ಸ್ವರ್ಗ? ಇರುವೆಗಳಿಗೆ ಊಟ ಹಾಕಿದ್ರೆ, ಮನುಷ್ಯಗೆ ಆಹಾರ ಹಾಕಿದ್ರೆ. ದೇವ್ರು ಹೊಟ್ಟೆ ಇಸ್ಕೊಂಡಿದ್ದಾನೆ, ನಮ್ಮ ಮೂಲಕ ಒಳ್ಳೆ ಫಲ ಬರಬೇಕು ದೇವರಿಗೆ. ಎಲ್ಲ ಹೊಲಸು ಫಲ, ಉಳುಕು ಫಲ, ದರಿದ್ರ ಫಲ, ಕೆಟ್ಟು ಹೋಗಿರೋ ಫಲನ ಸೂಳೆಗಾರಿಕೆ, ಕಳ್ಳತನ, ಹಾದ್ರ, ಹೊಟ್ಟೆ ಕಿಚ್ಚು, ಬೈಗಳು ಎಲ್ಲ ಕೊಟ್ಟು ದೇವರಿಗೆ ತಿನ್ನುವಂದ್ರೆ ಹೆಂಗೆ ತಿಂತಾರೆ? ತಂದೆಗೆ ತಡ್ಕೊಳಕ್ಕಾಗಲ್ಲ. ಒಂದು ಮಗನೋ ಹೆಂಡತಿನೋ ಕೆಟ್ಟ ಮಾತಾಡಿದ್ರೆ ಅಪ್ಪನಿಗೆ ತಡ್ಕೊಳಕ್ಕಾಗಲ್ಲ. ಏನಪ್ಪ ಇವ್ರು ಹಿಂಗೆ ಕೆಟ್ಟೋಗ್ತಾರೆ, ಏನಪ್ಪ ಹಿಂಗೆ ಕೆಟ್ಟೋಗ್ತಾರೆ, ತುಂಬ ನೋವಾಗುತ್ತೆ. ದೇವ್ರಿಗೆ ಇಂಥ ಫಲ ಕೊಟ್ಟರೆ ವಾಂತಿ ಆಗುತ್ತೆ ಬೇರೆ, ವಾಂತಿನೇ ಬಂದ್ಬಿಡುತ್ತೆ. ಅಯ್ಯೋ ಅಪ್ಪ, ಕೆಲವು ಸ್ಮೆಲ್ಗಳು ನೋಡಿದಾಗ ನೋಡಿ ವಿಚಿತ್ರ ಆಗಿರುತ್ತೆ, ವಾಂತಿ ಬರೋಂಗಾಗುತ್ತೆ. ಮತ್ತು ಇದೆಲ್ಲ ಕೆಟ್ಟು ಫಲಗಳು ಮಡಿಕೊಂಡೋಗಿ ದೇವ್ರ ಮುಂದೆ ಹೆಂಗೆ ನಿಂತ್ಕೊಳ್ಳೋಕ್ಕಾಗುತ್ತೆ ನೋಡಿ. ಬರಬೇಕಾದ ರಕ್ಷಣೆಯು ಯಾರಲ್ಲಿಯೂ ಇಲ್ಲ, ಆ ಹೆಸರಿನಿಂದಲೇ ಹೊರತು
ನಮಗೆ ರಕ್ಷಣೆ ಆಗುವುದಿಲ್ಲ. ಆ ಹೆಸರು ಎಲ್ಲ ಹೆಸರುಗಳಲ್ಲಿ ಉನ್ನತವಾದ ಹೆಸರು ಯೇಸುವಿನ ನಾಮ. ಆ ಯೇಸುವಿನ ನಾಮದಲ್ಲಿ ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಕೊಡಲ್ಪಟ್ಟಿರುವ ಯಾವುದೇ ಜ್ಞಾನಿಗಳ ನಾಮದಿಂದಲೂ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತನ ನಾಮದಿಂದಲೇ ನಮ್ಮ ಆತ್ಮರಕ್ಷಣೆ. ದೇವರು ಇಷ್ಟೊಂದು ನಮ್ಮ ಮೇಲೆ ಯಾಕೆ ಕೃಪೆ ಸುರಿಸ್ತಾ ಇದ್ದಾರೆ ಹೇಳಿ? ಆತನ ಬಳಿಗೆ ಹೋಗಬೇಕು. ಯೇಸು ಕ್ರಿಸ್ತನು ಕೂಡ ರಕ್ತ ಸುರಿಸಿದ್ದಾರೆ, ದೇವರು ಐಶ್ವರ್ಯ ಸುರಿಸಿದ್ದಾರೆ, ಪ್ರೀತಿ ಸುರಿಸ್ತಾ ಇದ್ದಾರೆ. ಪ್ರೀತಿ ಪ್ರಿಯರೇ, ನನ್ನ ಮಕ್ಕಳಿಗೆ ಎಷ್ಟೋ ಜನ ಬಡಿತಾ ಇದ್ದಾರೆ. ಒಂದೇ ಒಂದು ಏಟ್ಗೆ ಎಲ್ಲರಿಗೂ ಕೊಂದು ಹಾಕೋದು. ಆ ಸಿಡ್ಲು ಗರ್ಜನೆಯಲ್ಲಿ ಎಲ್ಲರಿಗೂ ದೇವರು ರೀಸಸ್ ಅರ್ಜೆಂಟ್ ಮಾಡಿಸ್ಬಿಡ್ತಾರೆ. ಆ ಗರ್ಜನೆಗೆ ತಡ್ಕೊಳಕ್ಕಾಗಲ್ಲ. ಬೈಬಲಲ್ಲಿ ಹೇಳುತ್ತೆ ಗೊತ್ತಾ, ಜಿಂಕೆ ಡೆಲಿವರಿ ಮಾಡುತ್ತಂತೆ. ಆತನ ಗರ್ಜನೆ ಹೊಡೆದ ಅಂದರೆ ಜಿಂಕೆ ಬಸರಾಗಿರುತ್ತಲ್ಲ, ಡೆಲಿವರಿ ಆಗುತ್ತಂತೆ. ಆ ಸೌಂಡ್ ತಡ್ಕೊಳಕ್ಕಾಗದೆ ಮನುಷ್ಯರು ಎಷ್ಟೋ ಜನ ಸತ್ತೇ ಹೋಗೋರು ಹಾರ್ಟ್ ಅಟ್ಯಾಕ್ ಆಗಿ. ಯಾಕೆ ತಾಳದಿಂದ ಇದ್ದಾರೆ ಅಂತಂದರೆ, ಸತ್ತೋದ್ರೆ ಪ್ರಯೋಜನ ಇಲ್ವಲ್ಲ, ವೇಸ್ಟ್ ಆಗಿ ಬಾಡಿ ನರ್ಕೋಕೆ ಹೋಗುತ್ತೆ. ಆತ್ಮ ತಡ್ಕೊಳ್ಳೋಣ, ದಮ್ ತಡಿಯೋಣ, ನಾಳೆ ಸರಿ ಹೋಗ್ತಾನೆ. ಸತ್ತೋಗ್ಬಿಟ್ರೆ ಏನು ಪ್ರಯೋಜನ ಇಲ್ಲಲ್ಲಪ್ಪ ನನಗೆ. ಮಣ್ಣಲ್ಲಿರೋ ಭೂಮಿ ನನ್ನ ಸುತ್ತಿಸಲ್ಲ. ಇವನಾದರೂ ಬದುಕಿದ್ರೆ ಇವನಿಗೆ ಶಂಸಿ ಒಂದು ದಿವಸ ಉದ್ಧಾರ ಆದಮೇಲೆ ನನ್ನ ಹತ್ರ ಬಂದು ಅಳ್ತಾನೆ, ದೇವ್ರೆ ಎಷ್ಟು ತಪ್ಪು ಮಾಡಿದೆ ದೇವ್ರೆ. ನಾವು ಭಾಳ ಸರಿ ನೊಂದ್ಕೊಂಡು ನಾವು ದೇವ್ರ ಹತ್ರ ನೋವಲ್ಲಿ ಹೇಳುತ್ತಾ ಇರ್ತೀವಿ, ದೇವ್ರು ಎಷ್ಟು ಕರುಣೆಮಯ ದೇವರು, ಎಷ್ಟು ತಪ್ಪು ಮಾಡಿದ್ರು, ಒಂದು ಲೆಕ್ಕಕ್ಕೆ ಹಾಕೊಳ್ಳಿಲ್ಲ, ಎಂಥ ಭಯಂಕರವಾದ ಕುರುತನ ಮಾಡಿದ್ದೀವಿ, ನೀನು ಮಾಡಿರೋ ಉಪಕಾರಗಳೆಲ್ಲ ಮರೆತು ದುಷ್ಟರಾಗಿ ಬದುಕಿದ್ದೇವೆ, ಆದರೂ ಕ್ಷಮಿಸ್ತಾ ಇದೆಯಾ ಅಂತ ಕಣ್ಣೀರು ಸುರಿಸ್ತಾ ಇರ್ತಾರೆ ಕೇಳ್ಪಡ್ತಾರೆ. ಅದೇ ರೀತಿ ಒಂದಲ್ಲ ಒಂದು ದಿವಸ ನೀನು ನಾನು ಅಳ್ತೀವಂತ ದೇವರು ಪಶ್ಚಾತ್ತಾಪ ಪಡ್ತೀವಿ ಅಂತ ಕಾಯ್ತಾ ಇದ್ದಾರೆ ಬೇರೆ. ನಮ್ಮನ್ನು ಕೊಂದಾಕೋ ದೊಡ್ಡ ವಿಷಯ ಅಲ್ಲ ಬೇರೆ. ಮಚ್ಚೋ ಲಾಂಗ ಎತ್ಕೊಬಂದು ಏನೋ ಎತ್ಕೊಬಂದು ಕೊಂದಾಕೋ ಅವಶ್ಯಕತೆ ಇಲ್ಲ. ಪ್ರೀತಿಯಿಂದ ಕರೀತಾ ಇದ್ದಾರೆ. ಮಾತು ಕೇಳಿಲ್ವಾ? ನೀನು ನನ್ನವನಾಗಲಿಲ್ಲ ಅಂದರೆ ಯಾರೊಂಗೂ ಕೊಡಲ್ಲ. ಒಂದು ಸೊಳ್ಳೆ ಮೂಲಕ ಸಾಯಿಸ್ತಾರೆ, ವೈರಸ್ ಮೂಲಕ ಸಾಯಿಸ್ತಾರೆ, ಸಮುದ್ರ ಬಾಯಿ ತೆರೆದು ಕಳಿಸ್ತಾರೆ, ಭೂಮಿ ಬಾಯಿ ತೆರೆದು ಒಳಗಡೆ ನುಗ್ಗಿಸ್ತಾರೆ, ಭೂಮಿ ಒಳಗಡೆ ನುಗ್ಗಿಸಿ ಸಾಯಿಸ್ತಾರೆ. ದೇವ್ರವ್ರು ಆಗಲಿಲ್ಲ ಅಂದರೆ ನಾವು ಯಾರವ್ರಿಗೂ ಆಗ್ಬಿಡಲ್ಲ. ಇವತ್ತಿಗೆ ಎಷ್ಟೋ ಜನ ಪ್ರೀತಿ ಸಿಗ್ತಾಯಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ. ಯಾಕೆ ಗೊತ್ತಾ? ದೇವ್ರು ಸಿಗ್ಬೇಕಾದಂಥ ಪ್ರೀತಿ ದೇವ್ರು ಕೊಡ್ತಾ ಇಲ್ಲ ರೀ. ದೇವ್ರು ಕೊಡ್ತಾ ಇಲ್ಲ, ಅದಕ್ಕೆ ಅವ್ರ ಪ್ರೀತಿ ಅವ್ರು ಸಿಗ್ತಾ ಇಲ್ಲ. ಆ ಸಿಗದೇ ಇರೋಂಥ ಪ್ರೀತಿಲಿರುವಂಥ ನೋವನ್ನ ದೇವರಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಯಾರು ಸಿಗಬೇಕು ಸಿಗ್ತಾ ಇಲ್ಲ, ನಮ್ಗೆ ಯಾರು ಸಿಗಬೇಕು ಅವ್ರು ಸಿಗಲ್ಲ. ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪವನ್ನು ತೊಳೆದುಕೊಂಡು ಪರಿಶುದ್ಧರಾಗಿ ನೀತಿವಂತರಾಗಿ ದೇವರಿರುವಂಥ ಮಹಾಲೋಕವನ್ನು ಸೇರ್ಕೋಬೇಕೆಂದು ನನ್ನ 2 ಮಾತುಗಳನ್ನು ಮುಗಿಸುತ್ತಾ ಪ್ರಾರ್ಥನೆ. ತಂದೆಯಾದ ದೇವರೇ, ನಿಮ್ಮ ಮಾತುಗಳು, ನಿಮ್ಮ ಜ್ಞಾನ, ನಿಮ್ಮ ಶಕ್ತಿ, ನಿಮ್ಮ ವಿವೇಕ, ನಿಮ್ಮ ತ್ಯಾಗ, ನಿಮ್ಮ ಕರುಣೆ, ನಿಮ್ಮ ಮಮತೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಿದ್ದೇನಪ್ಪ ದೇವರೇ. ಕೇಳುವಂಥ ಕಿವಿಗಳು, ಗ್ರಹಿಸುವಂಥ ಹೃದಯಗಳನ್ನು ತೆರೆದು ಎಲ್ಲ ಕಠಿಣ ಹೃದಯವನ್ನು ತೆಗೆದಾಕಿ ಪರಿಶುದ್ಧರು ನೀತಿವಂತರಾಗಿ ಜೀವಿಸಲು ತಂದೆ ಮನೋನೇತ್ರಗಳನ್ನು ಬೆಳಗಿಸಿರಿ. ಎಲ್ಲರನ್ನೂ ಕಾಪಾಡಿರಿ. ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಹೃದಯದಲ್ಲಿ ತವಕ ಕೊಡಿರಿ. ಈ ಲೋಕವನ್ನು ನೋಡುವಾಗ ತಂದೆ ಅದ್ಭುತಪ್ಪ, ಈ ನೋಡಿದಂಥ ಈ ಸೃಷ್ಟಿಯನ್ನು ಇದನ್ನು ಉಂಟು ಮಾಡಿದ ಯಾರಂತ ಹುಡುಕೋರು ಇಲ್ಲದ ಕಾರಣಕ್ಕೆ ನೀವು ನೊಂದುಕೊಳ್ಳುತ್ತಾ ಇದ್ದೀರ. ಇಷ್ಟು ತ್ಯಾಗ ಮಾಡಿದ್ರು ನನ್ನ ಒಂದು ಯಾರು ಹೊಗಳುತ್ತಾ ಇಲ್ವಲ್ಲ ದೇವರೇ. ನಮ್ಮ ಸಂಬಂಧಿಕರಿಗೆ, ನಮ್ಮ ನೆರೆಹೊರೆಯವರಿಗೆ, ನಮ್ಮ ಮಕ್ಕಳಿಗೆ ನಾವು ಮಾಡುವಂಥ ತ್ಯಾಗ ಅರ್ಥವಾಗದೆ ಅವರು ವ್ಯರ್ಥರಾಗಿ ಜೀವಿಸುವಾಗ ನಾವು ಹೇಳಿಕೊಳ್ಳುತ್ತೇವಪ್ಪ, ಇಷ್ಟು ಕಷ್ಟಪಟ್ಟು ನಿಮ್ಮನ್ನು ನೋಡ್ತಾ ಇದ್ರು, ನನ್ನ ಮಾತನ್ನು ಕೇಳ್ತಾ ಇರಲ್ಲ ಅಂತ ದೇವರೇ. ಅನೇಕ ತಾಯಿಗಳು, ಮಕ್ಕಳುಗಳು, ವಯಸ್ಸಾದವರು, ಸಂಬಂಧಿಕರು ನೊಂದುಕೊಳ್ಳುತ್ತಾ ಇರ್ತಾರೆ. ಇದನ್ನು ಮಾಡೋ ಬದಲು ಬೇರೆಯವ್ರು ಮಾಡಿದರೆ ಇಷ್ಟೊತ್ತಿಗೆ ನನ್ನ ಮಾತನ್ನು ಕೇಳುತ್ತಿದ್ದೇನೆ ತಂದೆ. ನೀವು ಎಷ್ಟೆಲ್ಲ ಮಾಡ್ತಾಯಿದ್ರು, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ತಮಗೆ ಇಷ್ಟವಾದಂಥ ಆ ಹಠದ ಹೃದಯವನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದಾರೆ. ಅವರನ್ನು ಕಾಪಾಡು, ದಯ ತೋರಿಸು ತಂದೆ, ಸಹಾಯ ಮಾಡು. ಅವರ ಜೀವವು ಅಧೋಲೋಕಕ್ಕೆ ಹೋಗದ ಹಾಗೆ ತಂದೆ ಬದುಕಿರುವಾಗಲೇ ನಿನ್ನ ದಯೆಗೆ ಪಾತ್ರರಾಗುವುದಕ್ಕೆ ತಂದೆ ಅವರ ಮನೋನೇತ್ರವನ್ನು ಬೆಳೆಸಿ ಕಾಪಾಡಿರಿ ತಂದೆ ಎಂದು ನನ್ನ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡನಾಗಿರಪ್ಪ ತಂದೆ. ಎಲ್ಲರಿಗೂ